ನಿಮ್ಮ ಡೇಟ್ ಆಫ್ ಬರ್ತ್ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಮತ್ತು 31ನೇ ತಾರೀಕು ಆಗಿದ್ದರೆ ಈ ಒಂದು ವಿಡಿಯೋವನ್ನು ನೋಡಿ 2025 ಭವಿಷ್ಯ ಹೇಗಿದೆ ಅಂತೇಳಿ ಅದನ್ನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ನಿಮಗೆ ಪ್ರಯಾಣ ಮಾಡಬೇಕು ಅನ್ನೋದು, ಹೊರದೇಶಕ್ಕೆ ಹೋಗಬೇಕು ಅನ್ನೋದು ತುಂಬ ಬರುತ್ತೆ. ನೀವು ಜರ್ನಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಮತ್ತು ಲಾಂಗ್ ಜರ್ನಿ ಮತ್ತು ಅದು ಟೈಮ್ ತೊಗೊಳ್ಬೇಕು. ಅಂದರೆ ಲೈಕ್ ಟ್ರೈನಲ್ಲಿ ಹೋಗಬೇಕು ಅನ್ನೋದು ತುಂಬ ಆಸೆ ಬರುತ್ತೆ. ಟ್ರೈನಲ್ಲಿ ಲಾಂಗ್ ಜರ್ನಿ ಮಾಡಬೇಕು ಅಂತ ಬರುತ್ತೆ. ಇದೆ ಟ್ರೈನ್ ಜರ್ನಿನ ಹೆಚ್ಚಾಗಿ ಮಾಡ್ತೀರಾ ಮತ್ತು ಹೆಚ್ಚು ಇನ್ವೆಸ್ಟ್ಮೆಂಟ್ ಬಗ್ಗೆ ಈ ಸಲ ಥಿಂಕ್ ಮಾಡ್ತೀರಿ, ಫಿನಾನ್ಸ್ ಬಗ್ಗೆ ಥಿಂಕ್ ಮಾಡ್ತೀರಿ. ಹೆಚ್ಚು ಖರ್ಚು ಕೂಡ ನಿಮಗೆ ಇದೆ. ಹೆಚ್ಚು ನೀವು ಎಲೆಕ್ಟ್ರಿಕ್ ಬೈಕ್ ತೊಗೊಳ್ಳುವಂಥದ್ದು, ಆ ಎಲೆಕ್ಟ್ರಿಕಲ್ ಬಗ್ಗೆ ಗಮನವಹಿಸೋದು ಆಗುತ್ತೆ. ಮತ್ತು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ದುಡ್ಡು ತೆಗಿಬೇಕು ಅನ್ನೋದು ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗೆ ನಿಮಗೆ ಮಧ್ಯದಲ್ಲಿ ತುಂಬ ಏನು ಫ್ರಸ್ಟ್ರೇಷನ್ನು, ಡಿಪ್ರೆಷನ್ನು ಬರುತ್ತೆ ನಿಮಗೆ ಜಾಬಲ್ಲಿ. ಆಯಿತಾ, ಜಾಬ್ ಚೇಂಜಸ್ಸಲ್ಲಿ ಚೇಂಜಸ್ ಆಗಲೇಬೇಕು, ನಾ ಈ ಸಲ ಚೇಂಜಸ್ ಮಾಡಲೇಬೇಕು ಅನ್ನೋದು, ಮತ್ತು ಭಾಳಷ್ಟು ಚೇಂಜಸ್ ಕೂಡ ನೀವು ಮಾಡ್ತೀರಿ. ಟ್ರಾನ್ಸ್ಫಾರ್ಮೇಷನ್